ನಾನು ನಿಮ್ಮ ಡಾಕ್ಟರ್ ರಂಜಿತ್ ಕುಮಾರ್, ಆರ್ಥೋಪೆಡಿಕ್ ಸರ್ಜನ್, ಆರ್ಕೆ ಆರ್ಥೋ ಅಂಡ್ ಹ್ಯಾಂಡ್ ಕ್ಲಿನಿಕ್, ಕುಂದಾಪುರ. ಇವತ್ತು ನಾವು ಪ್ಲಾಂಟರ್ ಫೇಶಿಯಟಿಸ್ ಅಂತ ಹೇಳಿದ್ರೆ ಹಿಂಡಿ ನೋವು ಬಗ್ಗೆ ಇವತ್ತು ಮಾತಾಡೋಣ, ಆಯ್ತಾ? ಹಿಂಡಿ ನೋವು ಅಂದ್ರೆ ಏನಪ್ಪ? ನಮ್ಮ ಹತ್ರ ಪೇಷಂಟ್ ಬರ್ತಾ ಇರ್ತಾರೆ, ಬೆಳಿಗ್ಗೆ ರಾತ್ರಿ ಮಲ್ಕೊಂಡಿರ್ತಾರೆ, ಬೆಳಿಗ್ಗೆ ಎದ್ದು ಕೂಡಲೇ ಕಾಲವನ್ನ ನೆಲದ ಮೇಲೆ ಊರ್ಲಿಕ್ಕೆ ಆಗುದಿಲ್ಲ, ಅಷ್ಟು ನೋವು ಇರುತ್ತೆ. ಪಾದದ ಹಿಂಭಾಗದಲ್ಲಿ ಅವರಿಗೆ ನೋವು ಅಂತ ಹೇಳ್ತಾರೆ, ಆಯ್ತಾ? ಈಗ ಹಿಂಡಿ ನೋವು ಅಂತ ಹೇಳಿದ್ರೆ ನಮ್ಮ ಪಾದದಲ್ಲಿ ಕೆಳಗಡೆ ಕ್ಯಾಲ್ಕೇನಿಯಂ ಅಂತ ಒಂದು ಬೋನ್ ಇರುತ್ತೆ. ಅದರಿಂದ ಒಂದು ಪ್ಲಾಂಟರ್ ಫೇಶಿಯಾ ಅಂತೇಳಿ ಒಂದು ಅದರ ತರ ಹೋಗುತ್ತೆ. ಅದಕ್ಕೆ ನಾವು ಆ ಪ್ಲಾಂಟರ್ ಫೇಶಿಯಾ ಒಂದು ಇನ್ಫ್ಲಮೇಷನ್ ಆದಾಗ ಪ್ಲಾಂಟರ್ ಫೇಶಿಯಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಒಂಥರ ಊತ ತರ ಬರುತ್ತೆ. ಅದು ಯಾವ ಕಾರಣಕ್ಕೆ ಬರುತ್ತೆ? ಅದು ತುಂಬಾ ಎಲ್ಲ ಏರ್ತಗಳೆಲ್ಲ ಜಾಸ್ತಿ ನಡೆದಿರೋದು, ಅಥವಾ ತುಂಬಾ ಒಬೆಸಿಟಿ, ತುಂಬಾ ದಪ್ಪ ಇದ್ದವರು, ತುಂಬಾ ವೆಯ್ಟ್ ಇರ್ತಾರೆ. ಮತ್ತೆ ಕೆಲವೊಬ್ರು ಸ್ಲಿಪ್ಪರ್ಸ್ ಫುಟ್ವೇರ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ, ಅದು ತುಂಬಾ ತಿಕ್ ಹಾಡಿರುವಂಥದ್ದು. ಅದು ಬಿಟ್ರೆ ಕೆಲವೊಬ್ಬರಿಗೆ ಪಾದದಲ್ಲೇ ಅವ್ರದ್ದು ಆರ್ಚ್ ಕರೆಕ್ಟಾಗಿ ಮೇಂಟೈನ್ ಇರೋದಿಲ್ಲ, ಪಾದ ಹೈ ಆರ್ಚ್ ಇರೋದಿಲ್ಲ. ಕೆಲವೊಬ್ರು ಫೂಟಲ್ಲಿ ಫ್ಲಾಟ್ ಫೂಟ್ ಅಂತ ಇರುತ್ತೆ, ಪಾದ ಫ್ಲಾಟ್ ಆಗಿರುತ್ತೆ. ಅಂತವರಿಗೆ ಈ ತರ ತೊಂದರೆ ಚಾನ್ಸ್ ಇರುತ್ತೆ. ಈ ತರ ಒಂದ್ ವೇಳೆ ತೊಂದರೆ ಬಂತಂತ ಹೇಳಿದ್ರೆ ನಾವು ಅದಕ್ಕೆ ಫಸ್ಟ್ ನಾವು ಡಯಾಗ್ನೋಸ್ ಮಾಡಬೇಕು. ಅಂತವರಿಗೆ ಮೇನ್ ಆಗಿ ಬೆಳಿಗ್ಗೆ ಯಾವಾಗ ರೆಸ್ಟ್ ಮಾಡಿರ್ತಾರೆ, ರೆಸ್ಟ್ ಮಾಡಿ ನಂತರ ಅವರಿಗೆ ಪೇನ್ ಬರಲು ಸ್ಟಾರ್ಟ್ ಆಗುತ್ತೆ. ಮೇನ್ ಆಗಿ ಪಾದದ ಮುಂಭಾಗದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ಮೆಡಿಸಿನ್ಸ್ ಕೊಡ್ತೀವಿ ಮತ್ತು ಕೆಲವೊಂದು ಎಕ್ಸರ್ಸೈಸಸ್ ಎಲ್ಲ ಹೇಳ್ಕೊಡ್ತೀವಿ. ಎಕ್ಸರ್ಸೈಸ್ ಅಂದ್ರೆ ಎಂಡೋ ಅಪ್ಲೇಸ್ ಅಂತೇಳಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಒಂದು ರೋಲಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬಿಸಿನೀರಿಗೆ ಪಾದವನ್ನು ಊರಿ ಒಂದು ಡೈಲಿ ಬೆಳಿಗ್ಗೆ ಮತ್ತೆ ರಾತ್ರಿ 2 ಹೊತ್ತು ಪಾದ ಉಗಿರ್ಲಿಕ್ಕೆ ಹೇಳ್ತೀವಿ. ಅದ್ರ ಜೊತೆಗೆ ನಾವು ಅವರಿಗೆ ಫುಟ್ವೇರ್ ಚೇಂಜ್ ಮಾಡ್ಲಿಕ್ಕೆ ಹೇಳ್ತೀವಿ. ಆರ್ಥೋ ಸ್ಲಿಪ್ಪರ್ಸ್ ಅಂತ ಬರ್ತಂದ್ರೆ ಆ ಸೋಲು ಸ್ವಲ್ಪ ಸಾಫ್ಟ್ ಇರಬೇಕು. ಇನ್ನೊಂದು ಕೆಲವರಿಗೆ ಆರ್ಚ್ ಪ್ರಾಬ್ಲಮ್ ಇದ್ದವರಿಗೆ ಇನ್ಸೋಲ್ ಆರ್ಚ್ ಮೇಂಟೆನೆನ್ಸ್ ಮಾಡುವಂತಹ ಸ್ಲಿಪ್ಪರ್ಸ್ ಎಲ್ಲ ಇರ್ತೀವಿ, ಸಜೆಸ್ಟ್ ಮಾಡ್ತೀವಿ. ಇದೆಲ್ಲ ಟೆಕ್ನಿಕ್ಸ್ ಇರ್ತವೆ, ನಾವು ಈ ತರ ತೊಂದರೆ ಇದ್ದವರಿಗೆ ಮ್ಯಾನೇಜ್ ಮಾಡುವಂಥದ್ದು. ಅದ್ರ ಜೊತೆಗೆ ತುಂಬಾ ವರ್ಷದಿಂದ ಸಫರ್ ಆಗ್ತಾ ಇರ್ತಾರೆ ಕೆಲವರು, ಏನ್ ಮಾಡಿದ್ರು ಕೂಡ ನೋವು ಕಮ್ಮಿ ಆಗುದಿಲ್ಲ. ಅಂತವರಿಗೆ ನಾವು ಪ್ಲಾಂಟರ್ ಫೇಶಿಯಟಿಸ್ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದರಿಂದ ಪ್ಲಾಂಟರ್ ಫೇಶಿಯಟಿಸ್ ಪೇನ್ ಏನ್ ಬರ್ತಾ ಇರ್ತದೆ ಕಂಪ್ಲೀಟ್ ಆಗಿ ರಿಲೀಫ್ ಆಗುತ್ತೆ. ಇದಿಷ್ಟು ಪ್ಲಾಂಟರ್ ಫೇಶಿಯಟಿಸ್. ಥ್ಯಾಂಕ್ ಯು ಸೊ ಮಚ್.